ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಸಿರಿ ನೇಚರ್ಸ್ ರೂಟ್ಸ್ ಅನ್ನೋ ರೆಸಾರ್ಟಲ್ಲಿ 2 ಡೇಸು ಸ್ಟೇ ಮಾಡಿದ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಜೊತೆ ಅವಾಗವಾಗ ಈ ಥರ ಆಚೆ ಹೋದರೆ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ ಅನ್ನೋದು ಒಂದು ನನ್ನ ನಂಬಿಕೆ. ಫಸ್ಟೆಲ್ಲ ನಾನು ಈ ಥರ ಎಲ್ಲ ಓಡಾಡ್ತಿರಲಿಲ್ಲ, ಬಟ್ ಇತ್ತೀಚೆಗೆ ಅದೆಲ್ಲ ನನಗೂ ಕೂಡ ರಿಯಲೈಸ್ ಆಗಿದೆ. ಫ್ಯಾಮಿಲಿಗೂ ಕೂಡ ನಾವು ಟೈಮ್ ಕೊಡಬೇಕು, ಮಕ್ಳಿಗೂ ಕೂಡ ನಾವು ಟೈಮ್ ಕೊಡಬೇಕು ಈ ಥರ ಅಂತ ಹೇಳಿ. ಸೊ ನಾವು ಅಲ್ಲಿ ಹೋಗಿದ ತಕ್ಷಣವೇ ನಮಗೆ ಫಸ್ಟು ಮಕ್ಕಳಿಗೆ ಅಂತ ಹೇಳಿ ಅಟ್ರಾಕ್ಷನ್ ಆಗಬೇಕು ಅಂತೇಳಿ ಸ್ವಲ್ಪ ಪ್ಲೇ ಏರಿಯಾ ಕೂಡ ಇದೆ. ತುಂಬ ಏನು ಜಾಸ್ತಿ ಪ್ಲೇ ಏರಿಯಾಸ್ ಇಲ್ಲ, ಏನೂ ಇಲ್ಲ, ತುಂಬ ಚಿಕ್ಕದಾಗಿದೆ. ಆದರೂ ಓಕೆ, ನನ್ನ ಮಕ್ಕಳು ಕೂಡ ಅಲ್ಲಿ ತುಂಬ ಎಂಜಾಯ್ ಮಾಡಿದ್ರು. ಡಕ್ ನೋಡಿ ನನ್ನ ಮಗ ತುಂಬಾ ಹೆದ್ರಿಕೊಂಡ, ಅಳೋಕ್ಕೂ ಸ್ಟಾರ್ಟ್ ಮಾಡ್ಕೊಂಡ. ಫಸ್ಟ್ ಆಟ ಆಡ್ತೀನಿ ಅಂದ, ಆಮೇಲೆ ಫುಲ್ ಹೇಳ್ತಾ ಇದ್ದ. ಸೊ ನೋಡಿ ಇವಾಗ ಧೈರ್ಯ ಮಾಡಿ ಉಯ್ಯಾಲೆ ಮೇಲೆ ಕುತ್ಕೊಂಡಿದ್ದಾನೆ, ಆಟ ಆಡ್ತಿದ್ದಾನೆ. ಖುಷಿಯಾಗುತ್ತೆ. ನನ್ನ ಮಗಳಿಗಂತೂ ಪ್ಲೇ ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಪಾರ್ಕ್ ಕರ್ಕೊಂಡು ಹೋಗಿ ಅಂತೇಳಿ ತಲೆ ತಿಂತಾ ಇರ್ತಾಳೆ. ಸೊ ಹಂಗಾಗಿ ಅವಳಂತೂ ಸಖತ್ ಎಂಜಾಯ್ ಮಾಡಿದ್ಲು. ನೋಡಿ ನನ್ನ ಮಗ ಈ ಥರ ಸ್ವಲ್ಪ ಅಷ್ಟೇ ಆಟ ಆಡ್ದ, ಅದು ಯಾವಾಗ ಮುಂದಕ್ಕೆ ಬಂತು ಅವಾಗ ಅವನೇ ಇಳಿತಿದ್ದಾನೆ. ಹಾಗೆ ಒಳಗೆ ಬಂದಿದ ತಕ್ಷಣ ಪೂಲ್ ಇದೆ. ಪೂಲ್ ಅಂತೂ ನಿಜವಾಗ್ಲೂ ತುಂಬಾ ದೊಡ್ಡದು. ಕಿಡ್ಸ್ಗೆ ಸಪ್ರೇಟು, ದೊಡ್ಡವರಿಗೆ ಬೇರೆ ಸಪ್ರೇಟ್ ಎಲ್ಲ ಇದೆ. ಬಟ್ ನಿಜವಾಗ್ಲೂ ಕ್ಲೀನಿಂಗ್ ಅಂತೂ ತುಂಬಾ ಕಡಿಮೆ ಇತ್ತು, ಎಲೆ ಎಲ್ಲ ಬಿದ್ದಿತ್ತು. ಸೊ ಬ್ರೇಕ್ಫಾಸ್ಟ್ ಅಂತೂ ಇಲ್ಲಿ ಯಾವುದೇ ರೆಸಾರ್ಟ್ಗೆ ಹೋದ್ರೂ ಅಷ್ಟೇ ಕಾಂಪ್ಲಿಮೆಂಟ್ರಿ ಇರುತ್ತೆ. ಬ್ರೇಕ್ಫಾಸ್ಟ್ ಯಾವಾಗಲೂ ಕಾಂಪ್ಲಿಮೆಂಟ್ರಿನೇ ಇರುತ್ತೆ. ಸೊ ಬ್ರೇಕ್ಫಾಸ್ಟಲ್ಲಿ ಒಂದಷ್ಟು ಐಟಮ್ಸ್ ಎಲ್ಲ ಇರುತ್ತೆ. ಸೊ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾವು ತೊಗೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿತ್ತು ಅಂತಲೂ ಹೇಳೋಂಗಿಲ್ಲ, ತುಂಬ ಚೆನ್ನಾಗಿಲ್ಲ ಅಂತಲೂ ಹೇಳೋಂಗಿಲ್ಲ. ಫುಡ್ ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಯಾಕೆಂದ್ರೆ ನಾನು ಲಾಸ್ಟ್ ಇಯರ್ ಒಂದು ರೆಸಾರ್ಟ್ಗೆ ಹೋಗಿದ್ದಾಗ ಫುಡ್ ಅಂತೂ ನಿಜವಾಗ್ಲೂ ಇಲ್ಲ, ತುಂಬಾ ಟೇಸ್ಟಿಯಾಗಿತ್ತು. ಇಲ್ಲಿ ಆ್ಯಸ್ ಯೂಶುವಲ್ ನಾರ್ಮಲ್ ಫುಡ್ ಥರನೇ ಇತ್ತು. ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಚಿಕ್ಕಮಗಳೂರು ಅಂತ ಹೇಳಿದರೆ ಅಕ್ಕಿ ರೊಟ್ಟಿ ಮತ್ತು ಉಂಡೆ ಎಲ್ಲ ಮಾಡ್ತಾರಲ್ಲ, ಪುಂಡಿ ಅಂತ ಏನೋ ಕರೀತಾರೆ, ನನಗೆ ಎಕ್ಸಾಕ್ಟ್ ನೇಮ್ ಗೊತ್ತಿಲ್ಲ ಅದ್ರದ್ದು. ಸೊ ಆ ಥರ ಉಂಡೆ ಎಲ್ಲ ಏನೋ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಖಂಡಿತ ಅದೇನು ಸಿಗಲಿಲ್ಲ. ನಾರ್ಮಲಾಗಿ ಎಲ್ಲ ಕಡೆ ಹೆಂಗೆ ಸಿಗುತ್ತೆ ಹಂಗೆ ಸಿಕ್ತು. ಹಾಗೆ 2 ಫ್ರೆಶ್ ಜ್ಯೂಸ್ ಕೂಡ ನಮಗೆ ಸಿಗುತ್ತೆ, ಫ್ರೂಟ್ಸು ಕೂಡ ಸಿಗುತ್ತೆ, ಕೆಲಾಗ್ಸ್ ಎಲ್ಲ ಥರನೂ ಇರುತ್ತೆ. ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾವು ತೊಗೊಂಡು ತಿನ್ಬೋದು. ಸೊ ನೋಡಿ ಅಪ್ಪ ಮಗ ಇಬ್ಬರು ಮ್ಯಾಚಿಂಗ್ ಹಾಕ್ಕೊಂಡು ಟ್ವಿನ್ನಿಂಗ್ ಮಾಡ್ಕೊಂಡು ಬರ್ತಿದ್ದಾರೆ ಬ್ರೇಕ್ಫಾಸ್ಟ್ ಎಲ್ಲ ತೊಗೊಂಡು ಹೋಗೋದಕ್ಕೆ. ಫಸ್ಟು ನನ್ನ ಮಗಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ನಾವು ತೊಗೊಂಡೋಗಿ ಕೊಟ್ಟು, ನನ್ನ ಮಗನಿಗೆ ಏನು ಇಷ್ಟ ಆಗುತ್ತೆ ಅದನ್ನು ನಾವು ತಿನ್ನಿಸಿ ಆಮೇಲೆ ನಾನು ತಿನ್ನಬೇಕು. ಸೊ ಇವಾಗ ಪ್ರದೀಪ್ ನನ್ನ ಮಗಳಿಗೆ ತೊಗೊಂಡೋಗಿ ಕೊಟ್ಟಿದ್ದಾರೆ. ಇವಾಗ ನನ್ನ ಮಗನಿಗೆ ಅಂತ ಹೇಳಿ ತೊಗೊತಾ ಇದ್ದಾರೆ. ಆಮ್ಲೆಟು ಮತ್ತು ಹೆಗ್ಗೆಲ್ಲ ತೊಗೊಂಡಿದ್ದಾರೆ. ಸೊ ನನ್ನ ಮಗ ಮತ್ತು ಮಗಳು ಇಬ್ಬರಿಗೂ ಕೂಡ ಒಂದಷ್ಟು ತೊಗೊಂಡೋಗಿ ಕೊಟ್ಟಿದ್ದೀವಿ. ಸೊ ಗೊತ್ತಿಲ್ಲ ಎಷ್ಟು ತಿಂತಾರೆ ಇಲ್ವ ಅಂತ. ಫಸ್ಟ್ ನಾವು ಸ್ವಲ್ಪನೇ ತೊಗೊಂಡಿರ್ತೀವಿ, ಆಮೇಲೆ ನಾವು ತಿಂದಾಯಿತು ಅಂತ ಹೇಳಿದ್ರೆ ಮತ್ತೆ ಎಕ್ಸ್ಟ್ರಾ ತೊಗೊತೀವಿ, ಯಾಕೆಂದರೆ ಫುಡ್ ವೇಸ್ಟ್ ಮಾಡಬಾರ್ದು ಅಂತ. ನಿಜವಾಗ್ಲೂ ಡೈನಿಂಗ್ ಏರಿಯಾದಿಂದ ಅಂತೂ ವ್ಯೂ ಅಂತೂ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೀವು ನೋಡ್ತಾ ಇರ್ಬೋದು. ಸ್ವಿಮ್ಮಿಂಗ್ ಪೂಲ್ ಪಕ್ಕನೇ ಇರೋದ್ರಿಂದ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಡೇ ಔಟಿಂಗ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ಈ ಬ್ಲಾಗಲ್ಲಿ ನಾನು ಫುಲ್ ರೆಸಾರ್ಟ್ ಹೇಗಿದೆ, ಏನೇನೆಲ್ಲ ಫೆಸಿಲಿಟೀಸ್ ಇದೆ, ಯಾವ ಥರ ರೂಮ್ಗಳಿರುತ್ತೆ ಅನ್ನೋದನ್ನು ತೋರಿಸೋಣ ಅಂತ ಹೇಳಿ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸಿರಿ ನೇಚರ್ ರೂಟ್ಸ್ ಅಂತ ಇರೋದ್ರಿಂದ ಫುಲ್ ನೇಚರ್ ಮಧ್ಯನೇ ಇದೆ, ನೋಡ್ಬೋದು. ಇದು ನಮ್ಮ ರೂಮ್ ಪಕ್ಕದಲ್ಲಿರೋ ವ್ಯೂ. ಹಾಗೆ ಇದು ನಮ್ಮ ರೂಮು. ನಾವು ತೊಗೊಂಡಿರೋದು ಮೇರು ಅಂತ ಹೇಳಿ. ಇದಕ್ಕೆ 11,000 ಆಗುತ್ತೆ ಪರ್ ಡೇ ಸ್ಟೇಗೆ. ಸೊ ರೂಮ್ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಯಾಕಂದರೆ ಲಾಸ್ಟ್ ಟೈಮ್ ಇನ್ನೂ ಸ್ವಲ್ಪ ಕಡಿಮೆ ಇತ್ತು ರೂಮ್ ನಾವು ಪ್ರೈಸ್ನ ಕೊಟ್ಟಿದ್ದು. ಬಟ್ ಇದಂತೂ ನಿಜವಾಗ್ಲೂ ಎಕ್ಸ್ಪೆನ್ಸಿವ್ ಆಗೇ ಇತ್ತು. ಬಟ್ ನಂಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಆ ಥರ ಇರಲಿಲ್ಲ. ಸೊ ಓಕೆ, ಏನೂ ಮಾಡೋಕ್ಕಾಗಲ್ಲ. ಕಿಂಗ್ ಸೈಜ್ ಬೆಡ್ ಇರುತ್ತೆ, ಆ್ಯಸ್ ಯೂಶುವಲ್ ಟೇಬಲ್ ಎಲ್ಲ ಇರುತ್ತೆ. ವಾರ್ಡ್ರೋಬ್ ಅಂತ ಎಲ್ಲ ಏನೂ ಇರಲಿಲ್ಲ ಇಲ್ಲಿ. ಸುಮ್ಮನೆ ಈ ಥರ ಒಂದು ಸಿಂಗಲ್ ವಾರ್ಡ್ರೋಬ್ ಥರ ಕೊಟ್ಟಿದ್ರು. ನನಗೇನು ಅಷ್ಟು ಅಲ್ಲೆಲ್ಲ ಲಗೇಜ್ ಎಲ್ಲ ಡಂಪ್ ಮಾಡೋಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಬಂದಿದ ತಕ್ಷಣವೇ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆಮೇಲೆ ರೂಮೆಲ್ಲ ಫುಲ್ ಗಲೀಜಾಗುತ್ತೆ, ವೀಡಿಯೋ ಮಾಡೋಕ್ಕಾಗಲ್ಲ. ನನ್ನ ಮಗ ಸಖತ್ ಎಂಜಾಯ್ ಮಾಡ್ತಿದ್ದಾನೆ, ನನ್ನ ಮಗಳು ಅಷ್ಟೇ ಎಂಜಾಯ್ ಮಾಡ್ತಿದ್ದಾಳೆ. ಸೊ ವಾಟರ್ ಬಾಟಲ್ ಗಾಜನ್ನು ಇಟ್ಟಿದ್ದಾರೆ. ಸೊ ಆ್ಯಸ್ ಯೂಶುವಲ್ ಎಲ್ಲ ಕಡೆ ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ ಏನೇನು ಫೆಸಿಲಿಟೀಸ್ ಕೊಡಬೇಕು ಅದೆಲ್ಲ ಕೊಡ್ತಿದ್ದಾರೆ. ಇದಂತೂ ಸ್ವಲ್ಪ ಡಿಫ್ರೆಂಟಾಗೇ ಇದೆ. ಹ್ಯಾಂಡ್ ಸೆಕ್ಯೂರಿಟಿ ಹೆಂಗಿರುತ್ತೆ ಅನ್ನೋದು ಒಂದು ಡೌಟ್ ನನಗೆ. ಯಾಕೆ ಅಂತ ಹೇಳಿದ್ರೆ, ಸೊ ನಾವು ಆಚೆ ಹೋಗಿದ ತಕ್ಷಣವೇ ಈ ಥರ ಒಂದು ಡೋರ್ ಇರುತ್ತೆ. ಸೊ ಸ್ಲೈಡರ್ ಡೋರ್ ಇದು. ಇದನ್ನು ನಾವು ತೆಗ್ದಿದ ತಕ್ಷಣ ಆಚೆ ಹೋಗಿದ ತಕ್ಷಣವೇ ಸೊ ನೋಡಿ ಇಲ್ಲಿ ಒಂದು ಸ್ವಲ್ಪ ಸಿಟ್ಔಟ್ ಥರ ಕೊಟ್ಟಿದ್ದಾರೆ. ಸೊ ಕುತ್ಕೊಂಡು ಎಂಜಾಯ್ ಮಾಡ್ಬೋದು. ಗಿಡಗಳೆಲ್ಲ ಇದೆ, ಬಟ್ ಅದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿಲ್ಲ, ಎಲ್ಲೋ ಬಾಡೋಗ್ಬಿಟ್ಟಿತ್ತು. ಹಾಗೆ ಕೂಡ ಇಲ್ಲಿ ಯಾರಾದರೂ ಒಳಗೆ ಬರ್ಬೋದು ಚಾನ್ಸಸ್ ಆ ಥರ ಇದೆ ಅಂತ ಅನ್ನಿಸ್ತು. ಬಟ್ ರೆಸಾರ್ಟಲ್ಲೆಲ್ಲ ಆ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ, ಫುಲ್ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಬಟ್ ನನಗೆಲ್ಲೋ ಒಂದು ಕಡೆ ಆ ಥರ ಅನ್ನಿಸ್ತು. ಇದು ವಾಶ್ರೂಮು ಅಷ್ಟೇ ನಾರ್ಮಲ್ ಆಗಿತ್ತು, ಚೆನ್ನಾಗೇ ಇತ್ತು. ಆ್ಯಂಡ್ ಇದರಲ್ಲಿ ಡ್ರೈಯರ್ ಕೂಡ ಕೊಟ್ಟಿದ್ರು, ಅದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದು ಬಾತ್ರೂಮ್ ಸೆಟ್ಟು, ಲೋಷನ್ನು, ಕೂಂಬು,
ಸೋಪು, ಹೇರ್ ಕ್ಯಾಪು ಎಲ್ಲ ಕೂಡ ಇತ್ತು, ಬ್ಯಾಂಡೇಜ್ ಎಲ್ಲ ಇರುತ್ತೆ. ಸೊ ಎಲ್ಲ ಕಡೆಯೂ ಇದೇ ಥರ ಇಟ್ಟಿರ್ತಾರೆ. ಸೊ ಇಲ್ಲೂ ಕೂಡ ಹಾಗೆ ಇತ್ತು. ಸೊ ಇದು ಶಾಂಪು ಮತ್ತು ಸೋಪ್ಗೆಲ್ಲ ಓಲ್ಡರಲ್ಲೇ ಹಾಕಿಟ್ಬಿಟ್ಟಿದ್ದಾರೆ, ಸಪ್ರೇಟ್ ಏನೂ ಇಟ್ಟಿರಲಿಲ್ಲ. ಸೊ ಇದೇ ಓಲ್ಡರಲ್ಲಿ ಯೂಸ್ ಮಾಡ್ಕೊಬೋದು. ಇದಾದಮೇಲೆ ನಾವು ಗೇಮ್ ಏರಿಯಾ ಹೇಗಿರುತ್ತೆ ಅದು ನೋಡೋಣ ಅಂತ ಹೇಳಿ ಹೋದ್ವಿ. ಸೊ ನಾವು ಹೋಗಿದ್ದು ನೈಟು ಗೇಮ್ಸ್ ಏರಿಯಾ ನೋಡೋದಕ್ಕೆ. ನನಗೆ ಫಸ್ಟ್ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು, ತುಂಬ ದೊಡ್ಡದಾಗಿರುತ್ತೆ ಅಂತ ಹೇಳಿ. ಖಂಡಿತ ಇಲ್ಲ, ತುಂಬ ಕಡಿಮೆ ಇತ್ತು. ಅಷ್ಟು ಏನು ನನಗೆ ಪರ್ಸನಲಾಗಿ ಇಷ್ಟ ಆಗಲಿಲ್ಲ. ಬಟ್ ಅದು ಓವರಾಲ್ ವ್ಯೂ ತುಂಬಾ ಚೆನ್ನಾಗಿತ್ತು. ನೈಟ್ ಆಗಿರೋದ್ರಿಂದ ಅಷ್ಟು ಬ್ರೈಟಾಗಿ ಕಾಣ್ತಾ ಇಲ್ಲ, ಯಾಕೆಂದರೆ ಅಲ್ಲೂ ಅಷ್ಟೇ ಫುಲ್ಲು ಡಿಮ್ ಲೈಟಲ್ಲೇ ಇದ್ದಿದ್ದು. ಸೊ ಹಂಗಾಗಿ ಇಷ್ಟು ಮಾತ್ರ ನಾನು ವೀಡಿಯೋ ಮಾಡೋಕ್ಕಾಯಿತು. ಇದಕ್ಕಿಂತ ಬ್ರೈಟಾಗಿ ವೀಡಿಯೋ ಖಂಡಿತ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಇದ್ದಿದ್ದೇ ಡಿಮ್ ಲೈಟ್ ಆಗಿರೋದ್ರಿಂದ ಅಷ್ಟು ಕ್ಲಾರಿಟಿ ಆಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಂಗೆ ತುಂಬ ಫೇವ್ರೆಟ್ ಗೇಮ್ ಅಂತಲೇ ಹೇಳ್ಬೋದು, ಹ್ಯಾಂಡ್ ಫುಟ್ಬಾಲ್ ಇದು. ಸೊ ನಾನು ಎಲ್ಲ ಕಡೆ ಹೋದಾಗೆಲ್ಲ ರೆಸಾರ್ಟಲ್ಲಿ ಫಸ್ಟ್ ಗೇಮ್ನ ನೋಡ್ಬಿಟ್ಟು ಎಂಜಾಯ್ ಮಾಡ್ತೀನಿ, ಈ ಗೇಮ್ ಇದೆಯಾ ಅಂತ ಹೇಳಿ. ಸೊ ಇದರಲ್ಲಂತೂ ನನ್ನ ಮಗ ಫುಲ್ ತರಲೇನೆ ಮಾಡ್ತಿದ್ದ. ನಾನು ಆಟ ಆಡ್ತೀನಿ ಅಂತ ಪ್ರದೀಪ್ ವೀಡಿಯೋ ಮಾಡ್ತಾಯಿದ್ರು, ನನ್ನ ಮಗಳು ಕೂಡ ಆಟ ಆಡ್ತಾಯಿದ್ಲು. ಹಾಗೆ ಕೇರಮ್ ಪಾನ್ಸ್ ಎಲ್ಲ ಕೆಳಗಡೆ ಬಿದ್ದಿತ್ತು. ಯೂಶ್ವಲಿ ಯಾರು ಗೇಮ್ಸ್ ಆಡೋದಕ್ಕೆ ಬರಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಅಷ್ಟಾಗಿ ಏನು ಒಳ್ಳೆ ಗೇಮ್ಸ್ ಅಲ್ಲಿ ಇರಲಿಲ್ಲ. ಹಾಗಾಗಿ ಸೊ ಇದೆಲ್ಲ ಆದಮೇಲೆ ನಾವು ಲಾಸ್ಟಲ್ಲಿ ಇನ್ನೂ ಒಂದು 2 ರೂಮ್ಗಳನ್ನ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ನಾವಿದ್ದು ರೂಮ್ಗೂ ಇನ್ನೊಂದು ರೂಮ್ಗೂ ಡಿಸ್ಟೆನ್ಸ್ ಬಂದು 500 ಮೀಟರ್ಸ್ ಇರುತ್ತೆ. ಅವ್ರದ್ದೇ ಓನ್ ವೆಹಿಕಲ್ ಕೂಡ ಇರುತ್ತೆ, ಅವರು ಅದರಲ್ಲಿ ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ. ಇನ್ ಕೇಸ್ ನಾವೇನಾದರೂ ರೆಸಾರ್ಟಲ್ಲಿ ಸ್ಟೇ ಮಾಡಿದ್ದೀವಿ, ಬ್ರೇಕ್ಫಾಸ್ಟ್ ಬರಬೇಕು ಅಂತ ಹೇಳಿದ್ರು ಅಷ್ಟೇ, ನಾವೊಂದು ಕಾಲ್ ಮಾಡಿದರೆ ಸಾಕು, ಅವರೇ ವೆಹಿಕಲ್ ತೊಗೊಬಂದು ನಮ್ಮನ್ನು ಪಿಕ್ ಮಾಡಿ ಕರ್ಕೊಂಡು ಹೋಗ್ತಾರೆ ಬ್ರೇಕ್ಫಾಸ್ಟ್ ಹಾಲಿಗೆ. ಆ್ಯಂಡ್ ಗೇಮ್ ಆಡಬೇಕು, ಸ್ವಿಮ್ಮಿಂಗ್ ಆಡಬೇಕು ಅಂತ ಹೇಳಿದಾಗಲೂ ಅಷ್ಟೇ ನಾವು ನಡ್ಕೊಂಡೆಲ್ಲ ಹೋಗೋದು ಅಥವಾ ನಮ್ಮ ಓನ್ ವೆಹಿಕಲ್ ತೊಗೊಂಡು ಹೋಗೋದು ಆ ಥರ ಏನೂ ಇಲ್ಲ. ಓನ್ ವೆಹಿಕಲ್ ಬೇಕು ಅಂದರೆ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಕಾಲ್ ಮಾಡಿದ್ರೆ ಸಾಕು, ಅವರೇ ವೆಹಿಕಲ್ನ ಕಳಿಸ್ತಾರೆ. ಸೊ ನಾವು ಅದರಲ್ಲೂ ಹೋಗಿ ಎಂಜಾಯ್ ಮಾಡ್ಬೋದು. ಫುಲ್ ನೇಚರ್ ಅಂತಲೇ ಹೇಳ್ಬೋದು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಚಿಕ್ಕಮಂಗ್ಳೂರು ಅಂತ ಹೇಳಿದ್ರೆ ಸ್ವಲ್ಪ ಕ್ಲೌಡ್ ಇರುತ್ತೆ, ಚಳಿ ಇರುತ್ತೆ ಅಂತ. ನಿಜವಾಗ್ಲೂ ಹೆವಿ ಬಿಸಿಲು ಅಂದರೆ ಹೆವಿ ಬಿಸಿಲು. ಇಲ್ಲಿ ನಾವೇನು ಮಂಡ್ಯದಲ್ಲಿ, ಮೈಸೂರಲ್ಲಿ, ಬೆಂಗಳೂರಲ್ಲಿ ನೋಡ್ತಿದ್ವಿ ಅದಕ್ಕಿಂತನೂ ಜಾಸ್ತಿ ಬಿಸಿಲು ಫೀಲ್ ಆಗ್ತಾಯಿತ್ತು ನನಗೆ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಬಿಸಿಲು ಕಾಡ್ತಿದೆ ಅಂತ. 11 o'clock ಆಗಿದೆ, ಆದರೂ ಇಷ್ಟೊಂದು ಬಿಸಿಲಿತ್ತು, ತುಂಬಾ ಬಿಸಿಲಿತ್ತು. ನನಗೆ ಫುಲ್ ಚಳಿ ಆ ಥರ ಏನೂ ಇರಲಿಲ್ಲ. ನಾವು AC ಹಾಕ್ಕೊಂಡೇ ಮಲ್ಕೊಂಡಿದ್ವಿ, ಯಾಕಂದರೆ ಸೆಕೆನೇ ಇತ್ತು ಅಲ್ಲಿ. ಯೂಶ್ವಲಿ ನಾವು ಕೊಡಗು ಆ ಥರ ಎಲ್ಲ ಹೋದಾಗ ತುಂಬಾ ಚಳಿ ಇರುತ್ತೆ. ನಾನು ಅದೇ ಥರ ಚಿಕ್ಕಮಂಗ್ಳೂರು ಅಂದರೆ ಫುಲ್ ಚಳಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇಲ್ಲ, ಅಲ್ಲಂತೂ ಆಪೋಸಿಟ್ ಆಯಿತು ನನ್ನ ಎಕ್ಸ್ಪೆಕ್ಟೇಷನ್ಗೆ, ಫುಲ್ ಬಿಸಿಲೇ ಇತ್ತು. ಸೊ ಇದಂತೂ ಡಿಫ್ರೆಂಟ್ ಆಗಿತ್ತು. ಒಂಥರ ಕಲ್ಲಲ್ಲಿ ಮಾಡಿರೋದು ಇದು, ಅಂದರೆ ಸಿಮೆಂಟಲ್ಲಿ ಮಾಡಿಟ್ಟಿರೋದು. ತುಂಬ ಡಿಫ್ರೆಂಟಾಗಿ ಅಟ್ರಾಕ್ಷನ್ ಆಗಿತ್ತು. ಬಟ್ ಸ್ವಲ್ಪ ನೀಟ್ನೆಸ್ ಕಡಿಮೆ ಅಂತ ಅನ್ನಿಸ್ತು ನನಗೆ. ಅಂದರೆ ಫುಲ್ಲು ಮರಗಳೇ ಇರೋದ್ರಿಂದ ಮರಗಳು ಎಲೆಯೆಲ್ಲ ಬಿದ್ದಿರುತ್ತೆ. ಎವ್ರಿ ಟೈಮ್ ಅವರು ಕೂಡ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದನ್ನು ನೋಡಿದಾಗ ಸ್ವಲ್ಪ ಕ್ಲೀನ್ನೆಸ್ ಕಡಿಮೆ ಅಂತಲೇ ಅನ್ನಿಸ್ತು ನನಗೆ. ಇನ್ನೊಂದು ರೂಮ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಈ ರೂಮಲ್ಲಿ ಕಪ್ಪಲ್ಗೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದರಲ್ಲಿ ಜಗ್ಗುಸಿ ಎಲ್ಲ ಏನೂ ಇರಲಿಲ್ಲ, ಸ್ವಿಮ್ಮಿಂಗ್ ಪೂಲ್ ಇತ್ತು, ಪ್ರೈವೇಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಒಂದು ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು ನನಗೆ, ನೋಡೋದಕ್ಕೆ ಖುಷಿ ಆಯಿತು. ಇದನ್ನೆಲ್ಲ ನೋಡಿದ್ಮೇಲೆ ನಾನೇ ಮಿಸ್ ಮಾಡಿಕೊಂಡೆ. ಸೊ ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಕೆಲವೊಂದು ಫೋಟೋಸ್ ನಮಗೂ ಕೂಡ ಮಿಸ್ ಆಗಿರುತ್ತೆ, ಯಾಕಂದರೆ ಗೂಗಲಲ್ಲಿ ಯಾರೂ ಕರೆಕ್ಟಾಗಿ ಅಪ್ಲೋಡ್ ಮಾಡಿರಲ್ಲ. ಅಪ್ಲೋಡ್ ಮಾಡಿದರೆ ನಮಗೆ ಗೊತ್ತಾಗ್ತಾ ಇತ್ತು ಯಾವ ರೂಮ್ ಚೂಸ್ ಮಾಡಬೇಕು ಅಂತ ಹೇಳಿ. ಸೊ ತುಂಬ ಡಿಫ್ರೆನ್ಸ್ ಏನಿರಲಿಲ್ಲ ರೂಮ್ ಪ್ರೈಸಿಗೆ, ಬಟ್ ನಮಗೆ ಗೊತ್ತಾಗಲಿಲ್ಲ. ಗೂಗಲಲ್ಲಿ ಕೆಲವೊಂದು ಟೈಮ್ ಏನಾಗುತ್ತೆ, ನಾವು ಫೋಟೋ ಏನು ಹಾಕಿರ್ತಾರೆ ಅದು ಹಳೇದಿರುತ್ತೆ, ಅದನ್ನೆಲ್ಲ ನೋಡಿ ನಾವು ಚೂಸ್ ಮಾಡಿದಾಗ ಸ್ವಲ್ಪ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಯಾರೋ ಒಬ್ಬರು ಚೆಕ್ಔಟ್ ಮಾಡಿದರು, ಸೊ ಅದು ಕ್ಲೀನ್ ನಡೀತಾ ಇತ್ತು. ಆದರೂ ಕೂಡ ನಾನು ನೋಡಬೇಕು ಅಂತ ಹೇಳಿದಾಗ ಕರ್ಕೊಂಡೋಗಿ ತೋರಿಸಿದ್ರು. ನೋಡಿದ್ದು ಫಸ್ಟ್ ಹೋಗಿದ ತಕ್ಷಣ ಒಂದು ಲಿವಿಂಗ್ ಏರಿಯಾ ಥರ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಕಿಂಗ್ ಸೈಜ್ ಬೆಡ್ ಇರುತ್ತೆ. ವಾಶ್ರೂಮ್ಗೆ ಅಷ್ಟೇ ತುಂಬ ಚೆನ್ನಾಗಿತ್ತು, ಯಾಕಂದರೆ ಸ್ಲೈಡ್ ಡೋರ್ ಇದೆ ಸಪ್ರೇಟಾಗಿ. ಸೊ ನಾವು ವಾಶ್ರೂಮೇ ಬೇರೆ ಕಡೆ ಇದೆ. ನಾವೆಲ್ಲ ವಾಶ್ರೂಮ್ ರೂಮಲ್ಲೇ ಒಂದು ಡೋರ್ ಎಲ್ಲ ಇರುತ್ತೆ, ಬಟ್ ಇಲ್ಲಿ ಈ ಥರ ಇರಲಿಲ್ಲ. ಜಸ್ಟ್ ರೂಮೆಲ್ಲ ಇತ್ತು. ಅದಾದಮೇಲೆ ಸ್ಲೈಡರ್ ಮಾಡಿದ್ರೆ ವಾರ್ಡ್ರೋಬ್ ಮತ್ತು ವಾಶ್ರೂಮ್ ಎಲ್ಲ ಇತ್ತು. ಸೊ ಇದು ಪೂಲ್ ಏರಿಯಾ. ಸೊ ಇದು ಅಷ್ಟೇ ಒಂದು ಸಿಟ್ಔಟ್ ಥರ ಇದೆ, ಸ್ವಲ್ಪ ನಾವು ರಿಲ್ಯಾಕ್ಸ್ ಎಲ್ಲ ಮಾಡೋದಕ್ಕೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಪೂಲ್ ನೇಚರ್ ಮಧ್ಯೆ ಇರೋದ್ರಿಂದ ಇಲ್ಲೂ ಕೂಡ ಎಲೆಗಳೆಲ್ಲ ಬಿದ್ದಿದೆ. ಬಿಫೋರ್ ನಾವು ಹೋಗಿದ ತಕ್ಷಣವೇ ಏನಾದರೂ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ ಅಂತ ಹೇಳಿದರೆ, ನಾವು ಕಾಲ್ ಮಾಡಿ ಹೇಳಿದರೆ ಇಮಿಡಿಯೇಟಾಗಿ ಬಂದು ಕ್ಲೀನ್ ಮಾಡ್ತಾರಂತೆ. ಸೊ ಯಾಕಂದರೆ ಎಲೆಗಳು ಬೀಳ್ತಾನೆ ಇರುತ್ತಲ್ಲ, ಸೊ ಹಾಗಾಗಿ ಇದು ಪಕ್ಕನೇ ಇರುತ್ತೆ. ಬಟ್ ಒಂದಕ್ಕೂ ಇನ್ನೊಂದಕ್ಕೂ ಕನೆಕ್ಟ್ ಆಗಿರಲ್ಲ, 2 ರೂಮ್ ಪಕ್ಕ ಇರುತ್ತೆ. ಸೊ ಇದಾದಮೇಲೆ ನಾವು ಹೋಗಿದ್ದು ಸುಮೇರು. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗೆ ಈ ರೂಮ್ ನೋಡಿದ್ಮೇಲೆ ಅನ್ನಿಸ್ತು ಪ್ರೈಸ್ ತುಂಬ ಜಾಸ್ತಿ ಇರಲಿಲ್ಲ, ನಾವ್ಯಾಕೆ ಆ ರೂಮ್ನ ಪಿಕ್ ಮಾಡಿದ್ವಿ ಅಂತ ಹೇಳಿ. ಸೊ ಸಮ್ಟೈಮ್ಸ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದರೂ ಕೆಲವೊಂದು ಟೈಮ್ ನಾವು ಹೋಗ್ತಿದ್ದೀವಿ ಅಂತ ಹೇಳಿದಾಗ ಕಾಲ್ ಮಾಡಿ ರೂಮ್ ಫೋಟೋಸ್ ಎಲ್ಲ ತರಿಸ್ಕೊಂಡು ಬುಕ್ ಮಾಡೋದಕ್ಕಿಂತ ಬುಕ್ ಮಾಡೋ ಟೈಮಲ್ಲಿ ನಾವು ರೂಮ್ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ನೋಡ್ಕೊಂಡು ಹೋದರೆ ತುಂಬ ಬೆಸ್ಟ್ ಅಂತ ಅನಿಸುತ್ತೆ. ಸ್ವಲ್ಪ ಇದು ಸಿರಿ ನೇಚರ್ ರೂಟ್ಸ್, ತುಂಬ ಹಳೆಯ ರೆಸಾರ್ಟು, ಅಷ್ಟೇನು ಇವತ್ತಿನ ರೂಮ್ಗಳ ಥರ ಏನೂ ಅನಿಸ್ಲಿಲ್ಲ. ಸೊ ನೋಡಿ, ಇಲ್ಲಿ ಡಬಲ್
ಬೆಡ್ ಕೊಟ್ಟಿದ್ದಾರೆ. ಅಂದರೆ ಈ ರೂಮಲ್ಲಿ ಒಂದು 6 ಮೆಂಬರ್ಸ್ ಆರಾಮಾಗಿ ಸ್ಟೇ ಮಾಡ್ಬೋದು. ಕಪಲ್ ಬಂದರೂ ಅಷ್ಟೇ 2 ಕಪಲ್ಸ್ ಆರಾಮಾಗಿ ಸ್ಟೇ ಮಾಡಿರ್ಬೋದು. ಫಸ್ಟ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರ್ ಥರ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ. ಖುಷಿ ಆಗುತ್ತೆ ನೋಡೋದಕ್ಕೆ. ನನಗೆ ಒಂಥರ ಹೊಸ ಥರ ಅನ್ನಿಸ್ತು ನನಗೆ. ಸೊ ಆ ಲಿವಿಂಗ್ ಏರಿಯಾ ಸೋಫಾ ಎಲ್ಲ ಇದೆ. ಸೊ ನೋಡಿ ಇಲ್ಲಿ ಡೋರ್ ತೆಗೆದು ಆಚೆ ಹೋದರೆ ಒಂದು ಪೂಲ್ ಇದೆ, ಪ್ರೈವೇಟ್ ಪೂಲು. ಬಟ್ ಇದರಲ್ಲೂ ಕೂಡ ಜಕೂಸಿ ಎಲ್ಲ ಏನೂ ಇರಲಿಲ್ಲ. ಸೊ ಪ್ರೈವೇಟ್ ಪೂಲ್ ಆ್ಯಸ್ ಯೂಶುವಲ್ ಒಳ್ಳೆಗಳೆಲ್ಲ ಬಿದ್ದಿತ್ತು. ಸೊ ಅದನ್ನು ಅಷ್ಟೇ ಬಿಫೋರ್ ಇನ್ಫಾರ್ಮ್ ಮಾಡಿದರೆ ಬಂದವರು ಕ್ಲೀನ್ ಮಾಡಿ ಹೋಗ್ತಾರೆ. ಸೊ ಚೆನ್ನಾಗಿತ್ತು. ವಾಶ್ರೂಮು ಅದು ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ದೊಡ್ಡದಾಗೇ ಇತ್ತು, ಸ್ಪೇಷಿಯಸ್ ಆಗಿತ್ತು ಅಂತಲೇ ಹೇಳ್ಬೋದು. ಬಟ್ ನಾನು ಮಿಸ್ ಮಾಡಿಕೊಂಡೆ ಈ ರೂಮ್ನ ನೋಡಿದ ಮೇಲೆ. ಚೂಸ್ ಮಾಡಬೇಕಂದ್ರೆ ಕರೆಕ್ಟಾಗಿ ಚೂಸ್ ಮಾಡಿಲ್ಲ ಅಂತ ಅನ್ನಿಸ್ತು. ನೆಕ್ಸ್ಟ್ ಯಾರಾದರೂ ಈ ಥರ ಇದ್ದರೆ ಸೊ ದಯವಿಟ್ಟು ಎಲ್ಲ ಒಂದ್ಸಲ ಕಾಲ್ ಮಾಡಿ ಫೋಟೋಸ್ ತರಿಸ್ಕೊಂಡು ಬುಕ್ ಮಾಡಿ. ಇದು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಅಲ್ಲೇ ಕೂಡ ಮೆಟ್ಲೆಲ್ಲ ಇದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಸೇಮ್ ಹೋಗಿದ ತಕ್ಷಣವೇ ಒಂದು ಸ್ವಲ್ಪ ಲಿವಿಂಗ್ ಇದೆ ಥರ ಕೂತ್ಕೊಂಡು ರಿಲ್ಯಾಕ್ಸ್ ಎಲ್ಲ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಟಿ ವಿ ಎಲ್ಲ ಇದೆ. ಟಿ ವಿ ಕೆಳಗಡೆನೂ ಇತ್ತು, ಇಲ್ಲೂ ಇದೆ. ಇಲ್ಲೂ ಅಷ್ಟೇ ಕಿಂಗ್ ಸೈಜ್ ಬೆಡ್ ಇದೆ. ವಾಶ್ರೂಮ್ ಸೇಮ್ ಎಲ್ಲ ಒಂದೇ ಥರ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಸೊ ಇದು ನೋಡಿ ಫಸ್ಟ್ ಫ್ಲೋರಿಂದ ವ್ಯೂ. ಮಳೆ ಬಂದಾಗ ಈ ಥರ ರೂಮ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಸ್ಯಾಟರ್ಡೆ ನೈಟ್ ಎಲ್ಲ ಈ ಥರ ಫೈರ್ ಕ್ಯಾಂಪ್ ಹಾಕ್ತಾರಂತೆ. ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ತುಂಬಾ ಖುಷಿ ಆಯಿತು. ಒಳ್ಳೆ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ತಾರೆ. ನಾವು ಯಾವ ಸಾಂಗ್ನ ಕೇಳ್ತೀವಿ ಅದನ್ನೆಲ್ಲ ಪ್ಲೇ ಮಾಡ್ತಾರೆ. ಅಲ್ಲಿ ಕನ್ನಡ ಮತ್ತು ಹಿಂದಿ ಎರಡು ತುಂಬಾ ಮ್ಯೂಸಿಕ್ ಇರುವಂಥ ಸಾಂಗ್ಸ್ ಎಲ್ಲ ಹಾಕಿದ್ರು. ಸೊ ನಾವು ಕೂಡ ಅಲ್ಲೆಲ್ಲ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಡ್ಯಾನ್ಸ್ ಎಲ್ಲ ಯಾರಾದರೂ ಮಾಡಿದ್ರೆ ನಾವು ಮಾಡಬೇಕಂತೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಎಲ್ಲ ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಸೊ ನಾವು ಹಾಗೆ ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇದಂತೂ ಇಷ್ಟ ಆಯಿತು ನನಗೆ. ಏಕೆಂದರೆ ಒಂಥರ ತುಂಬ ಚಳಿನೂ ಇಲ್ಲ, ಸೆಕೆನೂ ಇಲ್ಲ, ನಾರ್ಮಲ್ ಆಗಿತ್ತು ವೆದರ್. ಸೊ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಒಳ್ಳೆ ಮ್ಯೂಸಿಕ್ ಹಾಕಿರ್ತಾರೆ, ಡ್ಯಾನ್ಸ್ ಮಾಡಬೇಕು ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಪ್ರದೀಪ್ ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಸೊ ನನಗೂ ತುಂಬಾ ಖುಷಿ ಆಯಿತು. ಸೊ ಇದಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ಇವರು ಫೈರ್ಸ್ ಮಾಡಬೇಕಂದ್ರೆ ಮಧ್ಯ ಮಧ್ಯೆ ಈ ಥರ ಎಲ್ಲ ಒಂಥರ ಕೋಲೆಲ್ಲ ಹಿಡ್ಕೊಂಡು ಹಿಂಗೆ ತಿರುವಾಗ್ತಾರೆ. ಅವಾಗ ಒಂಥರ ಈ ಥರ ಬರುತ್ತೆ. ಅದಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಆ ಟೈಮಲ್ಲಿ ಅವರೇ ಹೇಳ್ತಾರೆ ನೀವು ಫೋಟೋಸ್ ವೀಡಿಯೋಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇವಾಗ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ. ಈ ಥರ ಒಂದು 4 ಟೈಮ್ ಅಷ್ಟೇ ಮಾಡ್ತಾರೆ. ಎಲ್ಲ ರೆಗ್ಯುಲರಾಗಿ ಏನು ಮಾಡ್ತಾ ಇರಲ್ಲ, 4 ಟೈಮ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸೊ ಖುಷಿ ಆಯಿತು. ಆವಾಗ ಅಷ್ಟೇ ನಾನು ವೀಡಿಯೋ ಎಲ್ಲ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ನಾನು ಕೂಡ ತಗೊಂಡೆ. ನನ್ನ ಮಗ ಅಂತೂ ಫುಲ್ ಎದ್ರಿಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ. ಕೆಳಗೆ ಇಳಿತಾ ಇಲ್ಲ ಅವನು ಫುಲ್ ಭಯ ಆಯಿತು. ನನ್ನ ಮಗಳಂತೂ ಸ್ವಲ್ಪ ಎಂಜಾಯ್ ಮಾಡ್ತಿಲ್ಲ. ಬಟ್ ಈ ಥರ ಎಲ್ಲ ಬಂದಾಗ ಸ್ವಲ್ಪ ಭಯ ಆಯಿತು ಅವ್ರಿಗೂ ಕೂಡ. ನನ್ನ ಮಗನ ಬರ್ತಡೇ ಆಗಿ ಆಲ್ಮೋಸ್ಟ್ 20 ಡೇಸ್ ಆಗಿದೆ. ಬಟ್ ನನ್ನ ಮಗ ಕೂಡ ಇನ್ನೂ ಬರ್ತ್ಡೇಗೆ ಒಂದಿನ ಆಚೆ ಬಂದಿಲ್ಲ. ರೆಸಾರ್ಟ್ಗೆ ಹೋಗಿದ ತಕ್ಷಣ ನಂದು ಬರ್ಡೇ ಇಲ್ಲಿ ಅಂತ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟ. ಡೈನಿಂಗ್ ಏರಿಯಾಗ ಹೋಗ್ತಿದ್ದೆ ಅಂತ ಹೇಳಿದ ತಕ್ಷಣ ನನಗೆ ಕೇಕ್ ಕಟ್ ಮಾಡಬೇಕು. ನಾನಿಲ್ಲಿ ಕೇಕು ಅಂತೇನೋ ಕರೀತಾನೆ. ನಾನು ತುಂಬ ಚೆನ್ನಾಗಿ ಕರೀತಾನೆ. ನಾನು ಕಟ್ ಮಾಡಬೇಕು ಕೇಕ್ ಅದು ಅಂತೆಲ್ಲ ಗಲಾಟೆ ಮಾಡ್ತೀನಿ. ಸೊ ಇಲ್ಲೂ ಅಷ್ಟೇ ನೀನು ಕಲೀಲಿಕ್ಕೆ ನೋಡು, ನಿಮಗೆ ಕೇಕ್ ಬೇಕಾ, ನಿಮ್ಮ ಬರ್ಡೇ ಎಲ್ಲ ಮುಗಿದಿದೆ, ಇಲ್ಲಾಂದ್ರೆ ಅಂಕಲ್ ಬರ್ತಾರೆ ನೋಡು ಅಂತ ಹೇಳಿ ಎದ್ದು ಸುಮ್ಮನೆ ಹಾಗೆ ಕೂತಿದ್ವಿ. ಸೊ ಅವನು ಕೂಡ ಎದ್ರಿಕೊಂಡು ಪಾಪ ಸುಮ್ಮನೆ ಕೂತಿದ್ದಾನೆ ಅಲ್ಲಿ. ಅವನಿಗೂ ಡಿಸಪಾಯಿಂಟ್ ಮಾಡೋದು ಬೇಡ, ಅವನು ಕೂಡ ಎಂಜಾಯ್ ಮಾಡಬೇಕು ಅಂತ ಹೇಳಿ ನಾವು ಒಂದು ಕೇಕ್ ಎಲ್ಲ ತೊಗೊಂಬಂದಿದ್ವಿ. ಸ್ಮಾಲ್ ಕೇಕು, ಅವನಿಗೂ ಖುಷಿ ಆಗುತ್ತೆ ಎಂಜಾಯ್ ಮಾಡಲಿ ಅಂತ ಹೇಳಿ. ಸೊ ಇದಾದಮೇಲೆ ಹೋಗಬೇಕು. ನನ್ನ ಮಗ ಅಂತೂ ಫುಲ್ ವೆಯ್ಟ್ ಮಾಡ್ತಿದ್ದ ಅಲ್ಲಿಗೆ ಹೋಗೋದಕ್ಕೆ. ಸೊ ನೋಡಿ ಕೇಕ್ ಕೂಡ ರೆಡಿ ಆಗಿದೆ. ಅವ್ನ ಖುಷಿಗೋಸ್ಕರ ನಾವು ಮತ್ತೆ ಸೆಲೆಬ್ರೇಟ್ ಮಾಡಿಸ್ತಾ ಇದ್ದೀವಿ, ಅವ್ನು ಖುಷಿ ಆಗಲಿ ಅಂತ ಹೇಳಿ. ಸೊ ಮಕ್ಕಳು ಖುಷಿ ಆದರೆ ಅದಕ್ಕಿಂತ ಪೇರೆಂಟ್ಸ್ಗೆ ಇನ್ನೇನು ಬೇಕಾಗಿಲ್ಲ. ಹಾಗಾಗಿ
ನಂದು ಬರ್ಡೇ ಅಂತ. ಸೊ ಹಾಗಾಗಿ ಅವನಿಗೋಸ್ಕರ ಒಂದು ಸ್ಮಾಲ್ ಸೆಲೆಬ್ರೇಷನ್ ಅಷ್ಟೇ ನಾವಲ್ಲಿ ಮಾಡಿಸಿದ್ದು. ಅವನು ಖುಷಿ ಆಯಿತು, ನಮಗೂ ಕೂಡ ಖುಷಿ ಆಯಿತು. ಬಟ್ ನನ್ನ ಮಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ, ನಂದು ಕೂಡ ಇದೇ ಥರ ಹೊರಗಡೆ ಕರ್ಕೊಂಡೋಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿ. ಸೊ ನೋಡಿರ್ಬೋದು ಡೈನಿಂಗ್ ಏರಿಯಾದಲ್ಲಿ ಫುಲ್ ಖಾಲಿ ಆಗಿರೋದ್ರಿಂದ ನನ್ನ ಮಕ್ಕಳು ಅವ್ರು ಇಷ್ಟ ಬಂದಂಗೆ ಎಂಜಾಯ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ಇದಾದಮೇಲೆ ಹೇಳಿದ್ದೀನಿ ಇನ್ನೊಂದ್ಸಲ ಬರ್ಡೇ ಎಲ್ಲ ಏನು ಹೇಳ್ಬಾರ್ದು ಅಂತ ಹೇಳಿ. ಸೊ ನಾವು ಆಚೆ ಹೋಗಿದ ತಕ್ಷಣ ಅವನಂದ ನಂದು ಬರ್ಡೇ ಅಂತ ನಾನು ಓದಿದ್ದಕ್ಕೆ ಬರ್ಡೇ ಖಾಲಿ ಅಮ್ಮ ಅಂತ. ಸೊ ನೋಡಿ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ಹೇಗೆ ಮಾತಾಡ್ತಾನೆ ನನ್ನ ಮಗ ಅಂತ ಹೇಳಿ. ಏನು ಬರ್ಡೇ ಖಾಲಿ ಏನು ಬರ್ಡೇ ನೋ ಇನ್ನು ನೆಕ್ಸ್ಟ್ ಇಯರ್ ಓಕೆ, ನೆಕ್ಸ್ಟ್ ಇಯರ್ ಮಾತ್ರ ಬರುತ್ತೆ. ಓಕೆನಾ? ಬರ್ಡೇ ನೋ ಎಲ್ಲ ಬರ್ಡೇ ಏನೋ ಬರ್ಡೇ ಖಾಲಿ ಅಲ್ವಾ? ಹೇಳು ಏನು ಏನ್ ಖಾಲಿ? ನಿಂದು ಖಾಲಿನ ಬರ್ಡೇ? ಬರ್ಡೇ ಖಾಲಿ ಅಲ್ವಾ? ಏನ್ ಖಾಲಿಪ್ಪ ನಿಂದು? ಓಹೋ ಅದಾ? ಏನು ಖಾಲಿ ಇರೋದು ನಿಂದು ಇವತ್ತು? ಇನ್ನೊಂದ್ಸಲ ಬರ್ಡೇ ಅಂತೀಯಾ? ಇಲ್ಲಿ ಕೇಳು ಮಮ್ಮ ಮಾತು. ಇನ್ನೊಂದ್ಸಲ ಬರ್ಡೇ ಅಂತೀಯಾ? ಬರ್ಡೇ ಹೇಳ್ತೀಯ ಇನ್ನೊಂದ್ಸಲ? ನೋ ಬರ್ಡೇ ಖಾಲಿ. ನೆಕ್ಸ್ಟ್ ನೋ ಬರ್ಡೇ ಖಾಲಿ. ನೆಕ್ಸ್ಟ್ ಇಯರ್ ಬರುತ್ತೆ ಬರ್ಡೇ. ಈ ವರ್ಷ ಬರ್ಡೇ ಬರಲ್ಲ. ಓಕೆನಾ? ಬರ್ಡೇ ನೋ ನೆಕ್ಸ್ಟ್ ಇಯರ್ ಓಕೆ. ಈಗ ಖಾಲಿ ಬರ್ಡೇ, ನೆಕ್ಸ್ಟ್ ಇಯರ್ ಬರುತ್ತೆ. ಓಕೆನಾ? ಮತ್ತೆ ಬರ್ಡೇ ಅನ್ಬಾರ್ದು. ಓಕೆ? ಕೇಕ್ ಕಟ್ ಮಾಡ್ತೀನಿ ಬರ್ಡೇ ಅಂತ ಕೇಳಬಾರ್ದು ಈ ವರ್ಷ. ನೆಕ್ಸ್ಟ್ ಇಯರ್ ವರ್ಗೂ ಕೇಳಂಗಿಲ್ಲ. ಕೇಳ್ತೀಯ ನೆಕ್ಸ್ಟ್ ಇಯರ್ ವರ್ಗೂ ಬರ್ಡೇನಾ? ನೋ. ಹೌದಾ? ಓಕೆ. ಕೇಳಲ್ವಂತೆ ಅವನು ನೆಕ್ಸ್ಟ್ ಇಯರ್ ವರ್ಗೂ ಬರ್ಡೇ ಕೇಳಲ್ವಂತೆ. ಕೇಕ್ ಬೇಕು ಕಟ್ ಮಾಡ್ತೀನಿ ಅಂತ ಹೇಳಲ್ಲ ಅವನು. ಕೇಕ್ ಇಲ್ಲ ಹೆಂಗ್ ಕಟ್ ಮಾಡಿದೆ? ಚೆನ್ನಾಗಿತ್ತ ನೀನ್ ಬರ್ಡೇ ಇವತ್ತು ಸೆಲೆಬ್ರೇಟ್ ಮಾಡಿದ್ದು? ಹ್ಯಾಪಿ ಆಯ್ತಾ? ಏನ್ ಮಾಡಿದೆ ಇವತ್ತು ನೀನು ಬರ್ಡೇಲಿ? ಏನ್ ಮಾಡಿದೆ ಬರ್ಡೇಲಿ? ಏನ್ ಮಾಡಿದೆ? ಕೇಕ್ ಕಟ್ ಮಾಡಿದೆ ಅಲ್ವಾ? ಏನ್ ಮಾಡಿದೆ? ಕೇಕ್ ಹಿಂಗ್ ಕಟ್ ಮಾಡಿದೆ ಬರ್ಡೇಲಿ? ಕೇಳು ಅದಲ್ಲ. ನೋ ಬರ್ಡೇಲಿ ಕೇಕ್ ಹಿಂಗ್ ಕಟ್ ಮಾಡಿದೆ? ಕ್ಲಾಪ್ಸ್ ಹಾಕಿದ್ದು. ಕೇಕ್ ಹಿಂಗ್ ಕಟ್ ಮಾಡಿದ್ದು ಬರ್ಡೇಲಿ ನೀನು? ಯಾವ ತರ ಕಟ್ ಮಾಡಿದ್ದು ಕೇಕು? ಅಲ್ಲೇ ಮಾಡಿದ್ಯಾ? ಕಟ್ ಮಾಡ್ಬಿಟ್ಟು ಏನ್ ಮಾಡಿದೆ ಕೇಕ್ನ? ತಿನ್ಸಿದೆ ಅಲ್ವಾ ನೀನು? ಯಾರು ತಿನ್ನಿಸಿದೆ? ಯಾರು ತಿನ್ಸಿದ್ದು? ಹೆಂಗ್ ತಿನ್ನಿಸ್ದೆ ಅಪ್ಪಂಗೆ ಕೇಕು? ಪದ್ದು ತಿನ್ನಿಸ್ದ್ಯಾ? ಹೆಂಗ್ ತಿನ್ನಿಸ್ದೆ ಪದ್ದುಗೆ? ಅದೇನೋ ಕಲ್ತ್ಕೊಬಿಟ್ಟವ್ರೆ. ಇಲ್ಲಿ ಬಾ, ಇಲ್ಲಿ ಖುಷಿ ಮರಿ ಮಾಡಿದೆ ಅಮ್ಮಗೆ ನೀನು? ಹ್ಯಾಪಿ ಮಾಡಿಲ್ಲ ನೀನು ಅಮ್ಮಗೆ? ಖುಷಿ ಮಾಡಿಲ್ಲ ನೀನು ಅಮ್ಮಗೆ? ನೋಡಿ ಅವನು ಎಷ್ಟು ಚೆನ್ನಾಗಿ ನಂದು ಬರ್ಡೇ ಖಾಲಿ ಅಂತ ಹೇಳ್ದ. ನಾನು ಅದನ್ನು ಹೇಳ್ತಾನೆ ಅಂತ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ. ಖಂಡಿತ ಅವ್ನು ಆ ಥರ ಹೇಳಲೇ ಇಲ್ಲ. ಬಟ್ ಓಕೆ, ಅವ್ನಿಗೆ ಎಷ್ಟು ಗೊತ್ತಾಗುತ್ತೆ, ಎಷ್ಟು ಚೆನ್ನಾಗಿ ಮಾತಾಡ್ದ. ಅವ್ನು ಹೇಗೆ ಮಾತಾಡ್ತಾ ಯಾರಿಗಾರು ಇಷ್ಟ ಆಯಿತು ಅಂತ ಹೇಳಿದರೆ ಕಮೆಂಟ್ ಮಾಡಿ ಹೇಳಿ. ಸೊ ಫುಲ್ಲು ಡಿಮ್ ಲೈಟಲ್ಲಿ ಇರೋದ್ರಿಂದ ಅಷ್ಟು ಕ್ಲಾರಿಟಿ ವಿಡಿಯೋ ಇಲ್ಲ ಇಲ್ಲಿ. ರೂಮ್ಗೆ ಹೋಗೋಣ ಬೇಡವಾ? ಇಲ್ಲ ಇನ್ನು ಆಟ ಆಡ್ತೀಯ? ಸ್ಲೀಪ್ ಮಾಡಲ್ವಾ? ನಾನು ಸ್ಲೀಪ್ ಮಾಡ್ತೀನಿ ಅಮ್ಮ. ಬಾಯ್. ಅಮ್ಮ ಹೋಗುತ್ತೆ ರೂಮ್ಗೆ. ಹೇಳಿ ನೀನು ಏನು ಮಾಡ್ತೀಯ? ರೂಮ್ಗೆ ಹೋಗಿ ಸ್ಲೀಪಿಂಗ್ ಮಾಡ್ತೀಯಾ? ಹಂಗೆ ಮಾಡ್ತೀಯಾ? ಕ್ಲೋಸ್ ಲೈವ್ ಮಾಡ್ತೀಯಾ? ಹಿಂಗೆ ಮಾಡು ತೋರಿಸಿ. ನೀವು ಹೆಂಗೆ ಮಾಡೋದು? ಹಂಗೆ. ಗುಡ್ ನೈಟ್ ಹೆಂಗೆ ಮಾಡ್ತೀರಾ? ಅಪ್ಪನ ಏನಂತೀರಾ? ಪದ್ದು ಅಂತೀರಾ? ಅಕ್ಕಂಗೆ ಏನಂತೀರಾ? ಅಕ್ಕನ ಗೊಂಬೆ ಇದೆ ಹೇಳು. ಗೊಂಬು. ಅಮ್ಮಗೆ ಏನಂತೀಯ? ಅಮ್ಮ ಅಂತೀಯಾ? ಬೇರೆ ಅಂತ ಕರೀತೀಯ ಅಮ್ಮಗೆ? ಬೇಬಿ ಇಲ್ಲ? ಬೇಬಿ. ಅಮ್ಮಂಗೆ ಬೇಬಿ, ಅಪ್ಪಂಗೆ ಪದ್ದು, ಅಕ್ಕಂಗೆ ಗೊಂಬೆ. ಗೊಂಬು. ಸರಿ ಗೊಂಬು ಗುಡ್ ನೈಟ್ ಮಾಡು. ಗುಡ್ ನೈಟ್ ಗೊಂಬು. ಬಾಯ್ ಮಾಡು ಎಲ್ಲರೂ. ಗೆಟಪ್ ಮಾಡು. ಅಪ್ಪ ಕೇಳು ಬಾಯ್ ಗುಡ್ ನೈಟ್. ಟೇಕ್ ಕೇರ್. ನಮಸ್ತೆ ಮಾಡ್ಬಿಡಿ ಎಲ್ಲರಿಗೂ. ಬಾಯ್ ಮಾಡಿ. ನಿಂತ್ಕೊಂಡು ನಮಸ್ತೆ ಮಾಡಿ. ಬಾಯ್ ಮಾಡಿ ಎಲ್ಲರಿಗೂ. ಬಾಯ್. ಗುಡ್ ನೈಟ್.
ನಾನು ಮುದ್ದು ಬತ್ತು ಇನ್ನೇನು ನೆಕ್ಸ್ಟ್ ಇಯರ್ವರೆಗೂ ಬರ್ಡೇ ನೋ ಓಕೆನಾ ಬನ್ನಿ. ನೋಡಿದ್ರಲ್ಲ ನನ್ನ ಮಗ ಹೇಗೆ ಮಾತಾಡ್ತಾನೆ ಅಂತ, ಇನ್ನು ಕಲಿತಾ ಇದ್ದಾನೆ. ತೊದಲು ಮಾತು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳಂತೂ ಫುಲ್ಲು ಕ್ಲಿಯರಾಗೆ ಮಾತಾಡೋ ಸ್ಟಾರ್ಟಿಂಗ್ ಟೈಮಿಂದನೂ ಅವಳು ತುಂಬ ಕ್ಲಿಯರಾಗಿ ಮಾತಾಡ್ತಿದ್ಲು. ನಾವು ಎಂಜಾಯ್ ಮಾಡಿರಲಿಲ್ಲ, ಬಟ್ ಅವನ ಮಾತನ್ನ ನಾವು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನನ್ನ ಮಗ ಎಲ್ಲರಿಗೂ ಗುಡ್ ನೈಟ್ ಹೇಳಿದ್ದಾಯಿತು. ನಾವು ಕೂಡ ರೂಮ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ನಾವು ಡೇ ಔಟ್ ಎಲ್ಲ ಮಾಡಿದ್ದನ್ನು ಕೂಡ ನಾನು ನಿಮಗೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಎಲ್ಲೆಲ್ಲಿ ಹೋಗಿದ್ವಿ, ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ಕೂಡ. ಇದಿಷ್ಟು ಒಂದು ರೆಸಾರ್ಟ್ ಸಿರಿ ನೇಚರ್ ರೂಟ್ಸ್ ಅನ್ನೋ ರೆಸಾರ್ಟಲ್ಲಿ ನಾವು ಶೂಟ್ ಮಾಡಿದ್ದು. ಇದು ಕಂಪ್ಲೀಟ್ ರೆಸಾರ್ಟ್ನ ನಾನು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು, ಯಾರಿಗೆಲ್ಲ ಏನು ಅನ್ನಿಸ್ತು ನಿಮಗೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ಮಗ ಎಲ್ಲರಿಗೂ ಕೂಡ ಗುಡ್ ನೈಟ್ ಮಾಡಿ ಆಗಿದೆ. ಸೊ ಇವಾಗ ನಾವು ಕೂಡ ಮಲ್ಕೋತಾ ಇದ್ದೀವಿ. ಹಾಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ನೋಡ್ತಾ ಇದ್ದರೆ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ. ನಾವು ಸ್ವಲ್ಪ ಮೂವಿ ನೋಡೋಣ ನೈಟ್ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ನನ್ನ ಮಕ್ಕಳು ನೋಡೋಣ ಅಂತ ಹೇಳಿದ್ರೆ ನೋಡೋದು, ಇಲ್ಲ ಅಂದರೆ ಮಲಗೋದು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಲ್ಲರಿಗೂ ಬಾಯ್. ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ.